ಹರೇ ಶ್ರೀನಿವಾಸ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಧಿಕ ಮಾಸ ಊಹಾಭೋಗ ಚಿಂತನೆಯಲ್ಲಿ ಪುರಂದರದಾಸರು ಮಾಡಿದ ಒಂದು ಊಹಾಭೋಗ. ನಿನ್ನಂತ ತಂದೆಯನಗೊಂಟು ನಿನಗಿಲ್ಲ, ನಿನ್ನಂತ ಸ್ವಾಮಿಯನಗೊಂಟು ನಿನಗಿಲ್ಲ, ನಿನ್ನಂತೆ ದೊರೆಯೊಬ್ಬ ಎನಗೊಂಟು ನಿನಗಿಲ್ಲ. ನೀನೇ ಪರದೇಸಿ ನಾನೇ ಸ್ವದೇಸಿ, ನಿನ್ನರಸಿ ಲಕ್ಷ್ಮಿ ನನಗೆ ತಾಯುಂಟು, ಎನಗಿಂತ ತಂದೆ ತಾಯಿ ನಿನಗ್ಯಾರು ತೋರೋ. ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ಪುರಂದರದಾಸರು ಈ ಊಹಾಭೋಗದಲ್ಲಿ ಮಧ್ವಶಾಸ್ತ್ರದಲ್ಲಿ ತಿಳಿಸಿದಂತೆ ಹರಿಸರ್ವೋತ್ತಮತ್ವ, ಜೀವ ಈಶ ಭೇದ, ಭಗವಂತನ ಸರ್ವ ಸ್ವತಂತ್ರತ್ವ, ಜೀವರ ಅಸ್ವತಂತ್ರತ್ವ ವಿಷಯಗಳನ್ನು ಈ ಪುಟ್ಟ ಕೃತಿಯಲ್ಲಿ ವರ್ಣಿಸಿದ್ದಾರೆ. ಅದನ್ನು ಗುರುಗಳ ಅನುಗ್ರಹದಿಂದ ತಿಳಿಸುವ ಒಂದು ಪ್ರಯತ್ನ. ನಿನ್ನಂತೆ ತಂದೆ ಎನಗೊಂಟು ನಿನಗಿಲ್ಲ. ಈ ಭಗವಂತ ನೀನೇ ಜಗತ್ತಿನ ನಿಜವಾದ ತಂದೆ, ಮಕ್ಕಳನ್ನು ಪೋಷಿಸಿ ರಕ್ಷಿಸುವ ತಂದೆಯಂತೆ ನನ್ನನ್ನು ಕ್ಷಣ ಬಿಡದೆ ಕಾವ ದೈವ ನೀನೇವೆ. ನನಗೆ ತಂದೆಯಂತೆ ನೀನೇ ಇದ್ದಿ, ನಾನು ನಿನ್ನನ್ನು ಆಶ್ರಯಿಸಿಯೇ ಇದ್ದಾನೆ. ಯಾಕೆ ನಾನು ದಾಸ, ಆದರೆ ನಿನಗೆ ಯಾವ ಆಶ್ರಯವೂ ಬೇಕಿಲ್ಲ. ಅದರಿಂದ ನಿನಗೆ ತಂದೆಯಂತೆ ಯಾರೂ ಇಲ್ಲ. ಯಾಕೆ ನೀನು ಈಶ, ನೀನೇ ಸರ್ವೋತ್ತಮ. ನಿನಗೆ ತಂದೆ ಇದ್ದರೆ ಸರ್ವೋತ್ತಮ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಿನ್ನಂತೆ ಸ್ವಾಮಿ ಎನಗೊಂಟು ನಿನಗಿಲ್ಲ. ಸರ್ವೋತ್ತಮತ್ವವನ್ನು ಇಲ್ಲಿ ಜಗತ್ತಿನ ಸ್ವಾಮಿ, ಎಲ್ಲರಿಗೂ ಸ್ವಾಮಿ ನೀನೇ. ಅದರಿಂದ ನಿನಗೆ ಸ್ವಾಮಿ ಅಂತ ಯಾರಾದರೂ ಇದ್ದರೆ ನೀನೇ ಸರ್ವೋತ್ತಮನ ಹೆಂಗೆ ಆಗಲಿಕ್ಕೆ ಸಾಧ್ಯ? ಅದರಿಂದ ಎನಗಿರುವಂಥ ಸ್ವಾಮಿ ನಿನಗಿಲ್ಲ ಅಂತ ಹೇಳ್ತಾರೆ. ನಿನ್ನಂತೆ ದೊರೆಯೊಬ್ಬ ಎನಗುಂಟು ನಿನಗಿಲ್ಲ. ಎನಗೆ ಆಜ್ಞೆ ಮಾಡಿ ನನ್ನೊಳಗೆ ಇದ್ದು ಮಾಡಿಸುವ ದೊರೆ ನೀನೇ. ನೀನೇ ಜಗತ್ತಿಗೆ ದೊರೆ, ಪ್ರೇರಣೆ ಮಾಡುವವನು ನೀನೇ. ಯಾಕೆ ನೀನು ಈಶ, ನಾನು ನಿನ್ನ ದಾಸ. ಆದರೆ ನಿನ್ನನ್ನು ಪ್ರೇರಿಸುವವರು ಯಾರೂ ಇಲ್ಲ. ನೀನು ಸರ್ವರಂತಲೂ ಸರ್ವಕಾಲದಲ್ಲಿಯೂ ಶ್ರೇಷ್ಠನಾದವ, ಶ್ರೇಷ್ಠ ಉತ್ತಮ ಅಂತ ಈ ರೀತಿಯಲ್ಲಿ ದಾಸರು ಹೇಳಿದ್ದಾರೆ. ಶ್ರೀನಾರಾಯಣ ಜನನ ಜನಕರ ನಾನೆಂಬ ವಾದಿ ನುಡಿಯಲು ಜಾನರಿಂದರಿಯ ಮೂಲ ರೂಪವ ತೋರಿ ಶ್ರೀನಾರಸಿಂಹನ ಅವತಾರ. ಭಗವಂತನ ತಾಯಿ ತಂದೆಯರು ಇದ್ದಿದ್ದರೆ ಅವರೇ ಭಗವಂತನಿಂದ ಉತ್ತಮರಾಗಿ ಬಿಡ್ತಾರಲ್ಲ. ಹಾಗಾಗಿ ಭಗವಂತ ಸರ್ವೋತ್ತಮ ಆಗಲು ಹೇಗೆ ಸಾಧ್ಯ? ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ, ನಮಗಿರುವಂತೆ ತಂದೆ ತಾಯಿ ಇಲ್ಲ. ನೀನೇ ಪರದೇಸಿ ನಾನೇ ಸರ್ವದೇಸಿ. ಇಲ್ಲಿ ಭಗವಂತನ ಸರ್ವವ್ಯಾಪ್ತ ಸರ್ವತಂತ್ರ, ಜೀವರೆಲ್ಲರ ಅಸ್ವತಂತ್ರರು ಎಂಬುದನ್ನು ದಾಸರಲ್ಲಿ ತಿಳಿಸಿಕೊಡ್ತಾರೆ. ಆಕಾಶದಂತೆ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರುವವ ನೀನು ಇಟ್ಟಾಂಗೆ ಇರುವೇನೋ ಹರಿಯೇ. ನೀನು ಎಲ್ಲಿ ಇಟ್ಟಿರ್ತೀಯೋ ಅಲ್ಲಿ ನಾನು ಇರ್ತಾನೆ. ನೀ ಎಲ್ಲಿ ನಮ್ಮನ್ನು ಇಡ್ತೀಯೋ ಅಲ್ಲೇ ಇರುವಂಥವರು ನಾವೆಲ್ಲರೂ ಅಂತ ಹೇಳ್ತಾರೆ. ನಿನ್ನರಸಿ ಲಕ್ಷ್ಮಿ ನನಗೆ ತಾಯುಂಟು. ನಿನ್ನ ಪತ್ನಿಯಾದ ಲಕ್ಷ್ಮಿ ನನಗೆ ನಿಜವಾದ ತಾಯಿ, ಜಗನ್ಮಾತೆ. ಆದರೆ ನನಗಿರುವಂಥ ತಾಯಿ ಎಂದು ಯಾರೂ ಇಲ್ಲ ಸ್ವಾಮಿ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀನಾರಾಯಣರ ಜನನಿ ಜನಕರ ನಾನೆಂಬ ವಾದಿ ನುಡಿಯಲು ಜಾನರು ಅದರಿಂದರಿಯ ಮೂಲ ರೂಪವ ತೋರಿ ನಾರಸಿಂಹನ ಅವತಾರ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ ಶ್ರೀಹರಿಯ ಪಿತನಾರು. ಭಗವಂತನಿಗೆ ತಾಯಿ ತಂದೆಯರು ಎಂದು ಯಾರೂ ಇಲ್ಲ. ಅಂದರೆ ಅದಕ್ಕೆ ಇಲ್ಲಿ ನಿರೂಪಣೆ ಮಾಡಿ ತೋರಿಸಿದ್ದಾರೆ ದಾಸರು. ಕಂಬದಿಂದ ಹೊರಗೆ ಬಂದ ನರಸಿಂಹ ಹರಿಗೆ, ಸಮುದ್ರದಲ್ಲಿ ಇರುವ ಕಪ್ಪೆ ಚಿಪ್ಪಿನೊಳಗೆ ಅಂತ ಹೊರಗೆ ಬಂದ ರೂಪಕ್ಕೆ ತಂದೆ ತಾಯಿ ಯಾರಿದ್ದಾರೆ ಹೇಳ್ರಿ ಅಂತಾರೆ. ಭಗವಂತನಿಗೆ ತಾಯಿ ತಂದೆ ಇದ್ದಿದ್ದರೆ ಅವನ ಸರ್ವರಿಂದಲೂ ಸರ್ವಕಾಲದಲ್ಲೂ ಸರ್ವೋತ್ತಮ ಆಗಲು ಹೇಗೆ ಸಾಧ್ಯ? ಅದರಿಂದ
ನಾನು ನಿನ್ನ ದಾಸ, ಎನಗೆ ನಿನ್ನಂತೆ ತಾಯಿ ತಂದೆ ಉಂಟು. ನೀನು ಈಶ, ಯಾರ ಆಶ್ರಯವೂ ಬೇಕಿಲ್ಲ ನಿನಗೆ, ಯಾರ ಆಶ್ರಯವೂ ಬೇಕಾದಿಲ್ಲ. ನೀನೇ ಸರ್ವೋತ್ತಮ, ಸರ್ವತಂತ್ರ, ಸರ್ವವ್ಯಾಪ್ತನಾಗಿ ನಮ್ಮಂಥವರು ಜಗತ್ತಿನ ತಂದೆ ತಾಯಿಯಾದ ಶ್ರೀ ಲಕ್ಷ್ಮೀನಾರಾಯಣನನ್ನು ಆಶ್ರಯಿಸಿಕೊಂಡು ಇರಬೇಕು. ಆಗ ಭಗವಂತನ ದಾಸಾನುದಾಸನಾಗಿ ಇದ್ದೆವು. ನಾಮೆಲ್ಲರೂ ಭಗವಂತನ ದಾಸಾನುದಾಸನಾಗಿ ಇದ್ದೆವು ಎಂಬುವ ಮಧ್ವ ಸಿದ್ಧಾಂತ ಮಹತ್ತಾದ ವಿಷಯವನ್ನು ಪುರಂದರದಾಸರು ಈ ಪುಟ್ಟ ಊಹಾಭೋಗದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.